ಸಂಸದ ಕುಮಾರ್ ನಾಯಕ್ಗೂ ಕೂಡ ಇಡಿ ಬಿಸಿ ಮುಟ್ಟಿದೆ. ಇಡಿ ವಿಚಾರಣೆಗೆ ಹಾಜರಾದಂಥ ಕುಮಾರ್ ನಾಯಕ್ ಮೂಡಾ ಹಗರಣದ ಅವಧಿಯಲ್ಲಿ ಮೈಸೂರು ಡಿ ಸಿ ಆಗಿದ್ರು. ಅಂದು ಮೈಸೂರು ಡಿ ಸಿ ಆಗಿದ್ದಂಥ ಕುಮಾರ್ ನಾಯಕ್ ಈಗ ಸಂಸದರಾಗಿದ್ದಾರೆ. ಇನ್ಫ್ಯಾಕ್ಟ್ ರಾಜಕೀಯ ವಲಯದಲ್ಲಿ ವಿರೋಧ ಪಕ್ಷಗಳು ಆರೋಪ ಮಾಡ್ತಿರೋದೇನು ಅಂತಂದ್ರೆ, ಈ ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಹೆಲ್ಪ್ ಮಾಡಿದ್ರು ಅನ್ನೋ ಕಾರಣಕ್ಕೇನೆ ಆಗ ಡಿ ಸಿ ಆಗಿದ್ದ ಕುಮಾರ್ ನಾಯಕ್ ಅವರಿಗೆ ಟಿಕೆಟ್ ಕೊಟ್ಟು ಸಂಸದ ಮಾಡಿದ್ದು, ಇದು ರಿಟರ್ನ್ ಗಿಫ್ಟ್ ತರದಲ್ಲಿ ಅನ್ನೋ ಆರೋಪ ವಿರೋಧ ಪಕ್ಷಗಳ ಕಡೆಯಿಂದ. ಎನಿವೆ, ಈ ಹಗರಣಗಳಾದ ಸಂದರ್ಭದಲ್ಲಿ ಮೈಸೂರಿನ ಜಿಲ್ಲಾಧಿಕಾರಿಗಳಾಗಿದ್ರು ಕುಮಾರ್ ನಾಯಕ್ ಅವರು, ಈಗ ಸಂಸದರು. ಇಡಿ ಇದೀಗ ಕುಮಾರ್ ನಾಯಕ್ ಅವರನ್ನ ವಿಚಾರಣೆಗೆ ಕರೆದಿದೆ. ವಿಚಾರಣೆಗೆ ಹಾಜರಾಗಿದ್ದಾರೆ ಕುಮಾರ್ ನಾಯಕ್ ಅವರು. ಬ್ರೇಕಿಂಗ್ ಅಲ್ಲಿ ತಪ್ಪಿದೆ, ದಯಮಾಡಿ ಸರಿ ಮಾಡಿ. ಅದು ಕುಮಾರ್ ನಾಯಕ್ ಹಗರಣದಲ್ಲಿ ಅಲ್ಲ, ಮೂಡಾ ಹಗರಣದಲ್ಲಿ ಆ ಹಗರಣ ಆದ ಅವಧಿಯಲ್ಲಿ ಕುಮಾರ್ ನಾಯಕ್ ಅವರು ಮೈಸೂರಿನ ಡಿ ಸಿ ಆಗಿದ್ರು ಅನ್ನೋ ಮಾಹಿತಿ. ಹೀಗಾಗಿ ವಿಚಾರಣೆಗೆ ಕರೆದಿದ್ದಾರೆ ಇದೀಗ ಇಡಿ ಅಧಿಕಾರಿಗಳು. ನಿನ್ನೆ ಇಡೀ ದಿನ ಸಿದ್ದರಾಮಯ್ಯವರ ಆಪ್ತನ ವಿಚಾರಣೆಯನ್ನು ಕೂಡ ನಡೆಸಿತ್ತು ಇಡಿ. ಈಗ ಮೂಡಾ ಹಗರಣದ ನೆಕ್ಸ್ಟ್ ಅಪ್ಡೇಟ್, ಈಗ ಸಂಸದ ಕುಮಾರ್ ನಾಯಕ್ಗೆ ಇಡಿ ಬಿಸಿಯನ್ನು ಮುಟ್ಟಿಸ್ತಾ ಇದೆ. ವಿಚಾರಣೆಗೆ ಹಾಜರಾಗಿದ್ದಾರೆ. ನೋಡಿ ಯಾವ ರೀತಿಯಾಗಿ 50-50 ಅನುಪಾತದಲ್ಲಿ 14 ಸೈಟ್ಗಳನ್ನು ಇವರೊಬ್ಬರಿಗೆ ಕೊಟ್ಟರು ಅನ್ನೋ ವಿಚಾರ ಅಲ್ಲ. ಇವರನ್ನು ಹೊರತುಪಡಿಸಿ 211 ಸೈಟ್ಗಳು 22ರಿಂದ 25 ಜನಕ್ಕೆ ಹಂಚಿದ್ದಾರೆ. ಕಡಲೆಪುರಿ ಹಂಚಿದಂಗೆ ಹಂಚಿದ್ದಾರೆ. ಮೈಸೂರು ಡಿ ಸಿ ಆಗಿದ್ದರು ಕುಮಾರ್ ನಾಯಕ್ ಅವರು. ಆಗಲೇ ಸ್ಮಿತಾ ಮೇಡಮ್ ಕೂಡ ಹೇಳ್ತಾ ಇದ್ರು, ಅಂದರೆ ಅವರು ಇಲ್ಲಿ ಹೆಲ್ಪ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ರಿಟರ್ನ್ ಗಿಫ್ಟನ್ನು ಹಾಗೆ ಅವ್ರಿಗೆ ಟಿಕೆಟನ್ನು ಕೊಟ್ಟಿದ್ರು ಅಂತೇಳಿ. ನೋಡಿ, ಇವರು ಕುಮಾರ್ ನಾಯಕ್ IAS ಅಧಿಕಾರಿ, ಅವ್ರಿಗೂ ಕೂಡ ಈಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಸಾಕಷ್ಟು ಪ್ರಶ್ನೆಗಳನ್ನು ರೆಡಿ ಮಾಡಿದ್ದಾರೆ. ಇಡಿಯಲ್ಲಿ ಪ್ರಮುಖವಾಗಿ ಕೇವಲ ಸಿದ್ದರಾಮಯ್ಯನವರ ಪತ್ನಿ ಹೆಸರಲ್ಲಿದ್ದ 14 ಸೈಟ್ಗಳು ಮಾತ್ರ ಅಲ್ಲ, 50-50 ಅನುಪಾತದಲ್ಲಿ ಹಂಚಿಕೆಯಾದ ಅಷ್ಟೂ ಸೈಟ್ಗಳಲ್ಲೂ ಕೂಡ ಅವ್ಯವಹಾರ ನಡೆದಿದೆ ಅನ್ನೋ ಗಂಭೀರ ಆರೋಪವನ್ನ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರು ಮಾಡಿರೋದು. ಆರೋಪ ಮಾಡ್ತಾ ಇದ್ರು, ಅಂದ್ರೆ ಅಲ್ಲಿ ಇರುವಂತ ಹೆಸರಲ್ಲಿರುವಂತ ವ್ಯಕ್ತಿ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ ಯಾರಿಗೂ. 25 ಸೈಟು, 24 ಸೈಟು, 22 ಸೈಟು, ಒಬ್ಬರೇ ಒಂದೇ ಹೆಸರಲ್ಲಿ ಅವ್ರು ಎಲ್ಲಿದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಅಂದ್ರೆ ಬೇನಾಮಿ ಇರ್ಬೋದು ಅಂತೇಳಿ ಒಂದಷ್ಟು ಜನ ಮಾತಾಡ್ಕೊಳ್ತಾ ಇದ್ರು, ಚರ್ಚೆಗಳು ಕೂಡ ನಡೀತಾ ಇತ್ತು. ಈಗ ಆ ವಿಚಾರದಲ್ಲಿ ಕೂಡ ತನಿಖೆ ಆಗುತ್ತಾ ಕಾದು ನೋಡ್ಬೇಕು. ಯಾಕಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಒಂದು ಕಡೆ ತನಿಖೆಯನ್ನು ನಡೆಸ್ತಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನು ಕೂಡ ವಿಚಾರಣೆ ಕರೆದಿದ್ರು. 1-2.5 ಗಂಟೆ ಕಾಲ ಅವರು ಕೂಡ ವಿಚಾರಣೆಗೆ ಒಳಪಡಿಸಿದ್ರು. ಅದಾದ ಬಳಿಕ ಈಗ ಇಡಿ ಅಧಿಕಾರಿಗಳು ಹಂತ ಹಂತವಾಗಿ ಈಗ ಒಬ್ಬೊಬ್ಬರನ್ನೇ ವಿಚಾರಣೆ ನಡೆಸ್ಕೊಂಡು ಬರ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈಗ ಸಿದ್ದರಾಮಯ್ಯವರ ಆಪ್ತ ಆಗಿದ್ದ ಕುಮಾರ್ ನಿನ್ನೆ, ಇವತ್ತು ಮಾಜಿ ಡಿ ಸಿ, ಮೈಸೂರಿನ ಡಿ ಸಿ ಆಗಿದ್ದಂಥವ್ರು, ಈಗ ಅವರ ವಿಚಾರಣೆ ಹೇಗೆ ನಡೀತಾ ಇದೆ? ವಿಚಾರಣೆ ಈ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಮಾಡ್ಬೋದು? ಎಷ್ಟೊತ್ತು ನಡೆಯುತ್ತೆ ವಿಚಾರಣೆ? ನಾಗರಾಜ್. ನಾಗೇಂದ್ರ, ದೂರವಾಣಿ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ನಾಗರಾಜರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳಲಾಗುತ್ತೆ. ಪ್ರಮುಖವಾಗಿ ಮೂಡಾ ವಿಚಾರದಲ್ಲಾದ ಪ್ರತಿಯೊಂದು ಬೆಳವಣಿಗೆಗಳ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇರಬೇಕು. ಅದರಲ್ಲೂ ಇಷ್ಟು ಪ್ರಮಾಣದಲ್ಲಿ ಹಗರಣ ಆಗಿದೆ, ಕುಮಾರ್ ನಾಯಕ್ ಅವರೇ ಡಿ ಸಿ ಆಗಿದ್ದ ಅವಧಿಯಲ್ಲಿ ಅನ್ನೋ ಆರೋಪ ಇರೋ ಸಂದರ್ಭದಲ್ಲಿ ಹೇಗಾಯ್ತು ಹಗರಣ? ಆರೋಪ ಯಾಕೆ ಬರ್ತಾ ಇದೆ? ನಿಮ್ಮ ಗಮನಕ್ಕಿರಲಿಲ್ವಾ? 50-50 ಅನುಪಾತದ ಬಗ್ಗೆನೇ ತಗಾದೆಗಳಿದೆ. ಈ ನಿರ್ಣಯ ಯಾಕೆ ಕೈಗೊಂಡ್ರಿ? 50-50 ಅನುಪಾತದ್ದು ನಿಮ್ಮ ಪಾತ್ರ ಇತ್ತಾ ಇದರಲ್ಲಿ? ನಿಮ್ಮ ಅಭಿಪ್ರಾಯ ಏನಾಗಿತ್ತು? 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಸೈಟ್ ಹಂಚಿಕೆ ಆಗಿರೋದ್ರಲ್ಲೂ ಕೂಡ ಅಕ್ರಮ ಇದೆ ಅನ್ನೋ ಆರೋಪ ಇದೆಯಲ್ಲ, ನಿಮಗಿದ್ರ ಬಗ್ಗೆ ಏನು ಮಾಹಿತಿ ಗೊತ್ತು? ಇತ್ಯಾದಿ ಪ್ರಶ್ನೆ ಕೇಳ್ಬೋದು. ನಾಗರಾಜ್ ಮತ್ತೊಮ್ಮೆ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಬೇಸಿಕ್ ಏನೆಲ್ಲ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇದೆ ಕುಮಾರ್ ನಾಯಕ್ ಅವರನ್ನ? ಹಾಗೆ ಇವರು ಸಂಸದರು ಕೂಡ, ಈ ಕೇವಲ ಮಾಜಿ ಡಿ ಸಿ ಅಲ್ಲ, ಒಬ್ಬ ಜನಪ್ರತಿನಿಧಿಯೂ ಆಗಿರೋದಕ್ಕೇನಾದರೂ
ಸ್ಪೆಷಲ್ ಆಗಿ ಏನಾದರೂ ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾ ಇಡಿ ಅಧಿಕಾರಿಗಳು ಈ ವಿಚಾರಣೆ ಸಂದರ್ಭದಲ್ಲಿ? ಸದ್ಯಕ್ಕೆ ಆ ರೀತಿ ಯಾವುದೇ ರೀತಿ ಇಲ್ಲ. ಏನೋ ಒಂದು ಒಬ್ಬ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ವಿಚಾರಣೆ ನಡೆಯುತ್ತೆ. ಅದೇ ರೀತಿ ಜಿ ಕುಮಾರ್ ನಾಯಕ್ ವಿಚಾರಣೆ ಸಹ ಇವತ್ತು ಇಡಿ ಕಚೇರಿಯಲ್ಲಿ ನಡೆಯುವಂಥದ್ದು. ಇಲ್ಲಿ ಪ್ರಮುಖವಾಗಿ 2 ವಿಚಾರಗಳಿಗೆ ಸಂಬಂಧಿಸಿದಂತೆ ಜಿ ಕುಮಾರ್ ನಾಯಕ್ ವಿಚಾರಣೆ ನಡೆಯುವಂಥದ್ದು. ಏನು ವಿವಾದಿತ ಭೂಮಿ ಇದೆ 3 ಎಕರೆ 14 ಗುಂಟೆ, ಅದನ್ನ ಕನ್ವರ್ಷನ್ ಮಾಡ್ಬೇಕಾದ್ರೆ ಇವರು ಮೈಸೂರು DC ಆಗಿದ್ರು. ಅದನ್ನ ಕೃಷಿ ಭೂಮಿಯಾಗಿ ಇದನ್ನ ಏನು ಸೈಟ್ ಆಗಿರೋದನ್ನ ಹೇಗೆ ಕೃಷಿ ಭೂಮಿಯಾಗಿ ಮತ್ತೆ ಕನ್ವರ್ಷನ್ ಮಾಡಿದ್ರು ಅಂತೇಳಿ ಒಂದು ಆರೋಪ ಪ್ರಮುಖವಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಿಸಿದಂತೆ ಮೈಸೂರು DC ಆಗಿದ್ದಾಗ ಯಾವೆಲ್ಲ ಕ್ರಮಗಳನ್ನ ಫಾಲೋ ಮಾಡಿದ್ರಿ, ಮತ್ತೆ ಸ್ಥಳಕ್ಕೆ ಭೇಟಿ ಕೊಟ್ಟು ಇವರು ಕನ್ವರ್ಷನ್ಗೆ ಭೂಮಿಯ ಕನ್ವರ್ಷನ್ಗೆ ಸ್ಥಳಕ್ಕೆ ಹೋಗುವಂತ ಪ್ರಮೇಯ ಏನಿತ್ತು, ಮತ್ತೆ ಯಾವ ಒಂದು ಕಾರಣಕ್ಕೆ ಅಲ್ಲಿಗೆ ಹೋಗಿದ್ರು, ಈ ವಿಚಾರಗಳನ್ನ ಇಡಿ ನನ್ನ ಈ ಕ್ಷೇತ್ರದ ಜನ ಕೈ ಬಿಡೋದಿಲ್ಲ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರೆ, ಕುಮಾರಸ್ವಾಮಿ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಗಮನಿಸಿರುವ ಮತದಾರರು ನನ್ನನ್ನ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸವನ್ನ ನಿಖಿಲ್ ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಮತ್ತು NDA ಅಭ್ಯರ್ಥಿ ನೇರ ಹಣಾಹಣಿಯಲ್ಲಿದ್ದಾರೆ. ಕೆಂಗಲಾಂಜನೇಯ ಸ್ವಾಮಿಯ ದರ್ಶನವನ್ನ ಪಡೆದಿದ್ದಾರೆ. ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಅದಾದ ನಂತರ ಮತಗಟ್ಟೆ ಬಳಿಗೆ ಬಂದು ಮತದಾನ ಪ್ರಕ್ರಿಯೆಯ ಪರಿವೀಕ್ಷಣೆ ನಡೆಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಮತ್ತೊಂದು ಕಡೆಯಲ್ಲಿ ಹುಟ್ಟೂರಿನಲ್ಲಿ ಹಕ್ಕು ಚಲಾವಣೆ ಮಾಡಿದ್ದಾರೆ CP ಯೋಗೇಶ್ವರ್. ಮುಂದೆ ಇಲ್ಲೇ ಬನ್ನಿ, ಅಲ್ಲೇ ಬರ್ತಾರೆ ಫಸ್ಟ್ ಅವ್ರು ಎಲ್ಲ ಬನ್ನಿ ನಿಂತಾರೆ. ಮುಂದೆ ಬೈ ಎಲೆಕ್ಷನ್ ವಿಚಾರವಾಗಿ ಬೆಳಗ್ಗಿನಿಂದಲೂ ಕೂಡ ನಾನ್ ಸ್ಟಾಪ್ ಲೈವ್ ಕವರೇಜ್ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. 3 ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಅತಿ ದೊಡ್ಡ ತಂಡ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದೆ. ಸಂಡೂರು, ಚನ್ನಪಟ್ಟಣ, ಶಿಗ್ಗಾವಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಮ್ಮ ಆ್ಯಂಕರ್ಸ್ ಇದ್ದಾರೆ, ರಿಪೋರ್ಟರ್ಗಳಿದ್ದಾರೆ, ಕ್ಯಾಮ್ರಾಮನ್ಸ್ ಇದ್ದಾರೆ. ಎಲ್ಲ ಕಡೆಯಿಂದಲೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಮಿಸ್ ಆಗದಂತೆ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಟೀಮ್ ಮಾಡ್ತಾ ಇದೆ. ಸಾಮಾನ್ಯವಾಗಿ ಬೈ ಎಲೆಕ್ಷನ್ ಅಂದ್ರೆ ಬೇರೆ ಭಾಗದ ಜನ ಅಂದ್ರೆ ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ಶಿವಮೊಗ್ಗದಲ್ಲಿ ಎಲೆಕ್ಷನ್ ಇಲ್ಲ, ಚಿತ್ರದುರ್ಗದಲ್ಲಿ ಎಲೆಕ್ಷನ್ ಇಲ್ಲ, ಈ ಭಾಗದ ಜನಕ್ಕೆ ಹೆಚ್ಚು ಇಂಟ್ರೆಸ್ಟ್ ಇರಲ್ಲ, ಅಂದರೆ ನಮ್ಮ ಕ್ಷೇತ್ರದಲ್ಲಿ ಅಲ್ವಲ್ಲ ಅಂತ ಹೇಳಿ. ಬಟ್ ಈ ಬಾರಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಈ ಕಾವು ಎಷ್ಟರ ಮಟ್ಟಿಗಿತ್ತು ಅಂತಂದರೆ ರಾಜ್ಯದ ಯಾವುದೇ ಭಾಗದಲ್ಲಿ ನೀವು ಕೇಳಿದ್ರು ಕೂಡ ಈ ಕ್ಷೇತ್ರದ ಬಗ್ಗೆ ಚರ್ಚೆ. ಇನ್ನು ಸಂಡೂರು, ಶಿಗ್ಗಾವಿಯಲ್ಲೂ ಕೂಡ ಬಹುತೇಕ ಅದೇ ರೀತಿಯಾದ ಒಂದು ಹಣಾಹಣಿ ಇದ್ದೇ ಇದೆ. CP ಯೋಗೇಶ್ವರ್ ಅವ್ರು ಮಾತನಾಡ್ತಿದ್ದಾರೆ, ಕೇಳಿಸ್ಕೊಳ್ಳೋಣ. ನೀವೇ ಪ್ರಶ್ನೆ ಮಾಡಿ ಅವ್ರನ್ನ.